ಜಾನ ಮೀಣ ಮೀಣ ಡಾಮ್ ಡೂಮ್. ಕ್ಷಣಕ್ಕೊಂದ್ ಬಣ್ಣ, ಗಳಿಗೆಗೊಂದ್ ವೇಷ. ಅಲ್ಲ, ನಾನು ನಿನ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಹೀರೋನೇ ಆದ್ರೆ ಕಿಕ್ಕಲ್ಲಿದ್ರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಒಟ್ಟಲ್ಲಿ ದರ್ಶನ್ ಅವರು ಏನೇ ಮಾಡಿದ್ರು ಸಹ ಒಂದಲ್ಲ ಒಂದು ರೀತಿ ಉಲ್ಟಾ ಹೊಡಿತಾನೆ ಇದೆ. ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು. ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ಅದೇ ರೀತಿಯಾಗಿ ಇದೀಗ ನಾವು ಕೇಸಲ್ಲಿ ನೋಡೋದಾದ್ರೆ, ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೇ ಮಾಡೋಕ್ ಹೋದ್ರು ಸಹ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅದು ರಿವರ್ಸ್ ಆಗಿ ದರ್ಶನ್ ಅವ್ರಿಗೆ ಉಲ್ಟಾ ಹೊಡಿತಾನೆ ಇದೆ. ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಈಗ ಅದೇ ರೀತಿಯಾಗಿ ಮಾಫಿ ಸಾಕ್ಷಿಯ ಟೆನ್ಷನ್ ಎಲ್ಲೋ ಒಂದ್ ಕಡೆ ದರ್ಶನ್ ಅವ್ರಿಗೆ ಶುರು ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪ್ರದೋಷ್ ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದೇ ವಿಚಾರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ರೀತಿಯಲ್ಲಿ ವಿಚಾರಣೆಗಳು ನಡೀತಾನೆ ಇದೆ. ಇನ್ನು ಈಗಾಗಲೇ ನಡೀತಾ ಇರುವಂತಹ ವಿಚಾರಣೆಯಲ್ಲಿ ಒಂದಲ್ಲ ಒಂದು ರೀತಿ ದರ್ಶನ್ ಅವ್ರಿಗೆ ಟೆನ್ಷನ್ ಶುರು ಆಗ್ತಾನೆ ಇದೆ. ಯಾಕೆ ಅಂತ ಅಂದ್ರೆ, ಇವತ್ತು ನಡೆದಂತಹ ವಿಚಾರಣೆಯಲ್ಲೂ ಸಹ ಇದೀಗ ದರ್ಶನ್ ಅವ್ರಿಗೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಿರುವಂಥದ್ದು. ಟ್ರಯಲ್ ಟೈಮ್ನಲ್ಲಿ ಖುದ್ದು ಹಾಜರಿಯನ್ನ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ ಇದೀಗ ಕೋರ್ಟ್ ವಜವನ್ನ ಮಾಡಿದೆ. ಇದರ ಜೊತೆಗೆ ಇದೀಗ ಪ್ರದೋಷ್ನ ಮಾಫಿ ಸಾಕ್ಷಿ ಅರ್ಜಿಯನ್ನ, ಈ ವಿಚಾರಣೆಯನ್ನ ಆಗಸ್ಟ್ 17ನೇ ತಾರೀಕು ನಡೆದಿರುವಂಥದ್ದು. ಇನ್ನು ಇದೇ ಮಾಫಿ ಸಾಕ್ಷಿಯ ಹೇಳಿಕೆಯನ್ನ ದಾಖಲಿಸೋ ದಿನಾಂಕ ಇದೀಗ ನಿಗದಿ ಆಗುವಂತಹ ಸಾಧ್ಯತೆ ಕೂಡ ಇದೀಗ ಕಂಡು ಬರ್ತಾ ಇದೆ. ಒಟ್ನಲ್ಲಿ ದರ್ಶನ್ ಅವ್ರಿಗೆ ಒಂದಲ್ಲ ಎರಡಲ್ಲ ಮೂರು ಶಾಕ್ ಇದೀಗ ಎದುರಾಗ್ತಾ ಇದೆ. ಒಟ್ನಲ್ಲಿ ಈಗ ಮೂರನೇ ಶಾಕ್ ಏನು ಅಂತ ನಾವು ನೋಡೋದಾದ್ರೆ, ರೇಣುಕಾ ಸ್ವಾಮಿ ಕೊಲೆ ಕೇಸ್ನ A14 ಆರೋಪಿ ಆದಂತಹ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿಯನ್ನ ಹಾಕಿದ್ರು. ಒಂದು ವಾರದಿಂದ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತೆ ಪ್ರತಿವಾದ ಎರಡೂ ಸಹ ನಡೀತಾನೆ ಇದೆ. ಇತ್ತ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಪ್ರದೋಷ್ ಪರ ವಕೀಲರು ಅವರ ಪರ ವಕೀಲರಾದಂತಹ ದಿವಾಕರ್ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಇನ್ನು ಇದಕ್ಕೆ ಪ್ರಾಸಿಕ್ಯೂಷನ್ ಕೂಡ ಓಕೆ ಅಂತ ಹೇಳಿರುತ್ತೆ. ಆದ್ರೆ ಇದೀಗ ದರ್ಶನ್ ಪರ ವಕೀಲರು ಮಾತ್ರ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿರುವಂತದ್ದು. ಆದ್ರೂ ಸಹ ಕೋರ್ಟ್ ಸೋಮವಾರದಂದು ಪ್ರದೋಷ್ನಿಂದ ಪ್ರಾಥಮಿಕ ಹೇಳಿಕೆಯನ್ನ ಪಡೆದಿರುವಂತದ್ದು. ಅಲ್ಲಿ ಸಾಕಷ್ಟು ರೀತಿಯ ಪ್ರಶ್ನೆಗಳು ಸಹ ಬಂದಿದೆ. ಹಾಗಾದ್ರೆ ಕೋರ್ಟ್ ಯಾವೆಲ್ಲ ರೀತಿಯಲ್ಲಿ ಪ್ರದೋಷ್ಗೆ ಪ್ರಶ್ನೆಯನ್ನ ಕೇಳಿತ್ತು ಅಂತ ನಾವು ನೋಡೋದಾದ್ರೆ, ಮಾಫಿ ಸಾಕ್ಷಿ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದೆಯಾ? ನೀವು ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದೀರಾ? ಇದು ನಿಮ್ಗೆ ಒಪ್ಪಿಗೆ ಇದೆಯಾ? ನಿಮ್ಮ ಅಂದ್ರೆ ಇವಾಗ ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿ ಹಾಕಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ ಅಂತ ಇದೀಗ ಜಡ್ಜ್ ಪ್ರಶ್ನೆಯನ್ನ ಕೇಳಿರ್ತಾರೆ. ಈ ಎಲ್ಲಾ ಪ್ರಶ್ನೆಗೂ ಸಹ ಇದೀಗ ಪ್ರದೋಷ್ ಹೌದು ಸ್ವಾಮಿ ಅನ್ನುವಂತಹ ಉತ್ತರವನ್ನ ಕೊಟ್ಟಿರುವಂತದ್ದು. ಇನ್ನು ಇದಾದಂತಹ ಬಳಿಕ ಇದು ಅರ್ಜಿಯ ವಿಚಾರಣೆಯನ್ನ ಮಾಡಿ ಆದೇಶವನ್ನ ನೀಡೋದಾಗಿ ಇದೀಗ ಜಡ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ಮಾಫಿ ಸಾಕ್ಷಿ ಹೇಳಿಕೆಯ ದಿನ ನಿರ್ಧಾರ ಆಗುವಂತಹ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಪ್ರದೋಷ್ ಪರ ಕೋರ್ಟ್ ಆದೇಶವನ್ನ ನೀಡಿದ್ರೆ ಇದು ದರ್ಶನ್ಗೆ ಸತತ 3ನೇ ಆಘಾತ ಆಗುತ್ತೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ, ನಟ ದರ್ಶನ್ಗೆ ಎಲ್ಲೋ ಒಂದ್ ಕಡೆ ಶಾಕ್ ಮೇಲೆ ಶಾಕ್ ಕೊಡೋದಕ್ಕೆ ಇದೀಗ ಕೋರ್ಟ್ ಕೂಡ ರೆಡಿ ಆಗ್ಬಿಟ್ಟಿದೆ. ಈ ಸೆಷನ್ಸ್ ಕೋರ್ಟ್ ಕೊಡ್ತಾ ಇರುವಂತಹ ಒಂದೊಂದೇ ಹೇಳಿಕೆಗಳನ್ನ ನಾವು ನೋಡೋದಾದ್ರೆ, ಇದು ದರ್ಶನ್ ಅವರ ವಿರುದ್ಧವಾಗಿ ನಡೀತಾ ಇರುವಂತಹದ್ದು ಅನ್ನುವಂಥ ಹೇಳಿಕೆಗಳು ಈಗಾಗಲೇ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆ ಟ್ರಯಲ್ ಇವಾಗ ಏನು ಟ್ರಯಲ್ ನಡೀತಾ ಇದೆಯಲ್ಲ, ಈ ಟ್ರಯಲ್ ವೇಳೆ ಖುದ್ದು ಹಾಜರಿಯನ್ನ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಿರ್ತಾರೆ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಈಗಾಗಲೇ ಬಹಳ ಎಷ್ಟೋ ದಿನದಿಂದ ನಡೀತಾ ಇದೆ. ಈಗಾಗಲೇ ಶುರು ಆಗ್ಬಿಟ್ಟಿರುವಂಥದ್ದು. ಇದುವರೆಗೂ ಸಹ ಒಟ್ಟಾರೆಯಾಗಿ 22 ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ಈಗಾಗಲೇ ಕೋರ್ಟ್ ದಾಖಲೆ ಮಾಡಿಕೊಂಡಿದೆ. 19ನೇ ಸಾಕ್ಷಿಯ ಘಾಟಿ ಸವಾಲ್ ವೇಳೆ ಖುದ್ದು ಆರೋಪಿ ದರ್ಶನ್ ಹಾಜರಿಯನ್ನ ಕೋರಿ ಪಾಷಾ ಅವರು ಅರ್ಜಿಯನ್ನ ಹಾಕಿದ್ರು. ಜೊತೆಗೆ ಖುದ್ದು ಹಾಜರಿಗೆ ಅವಕಾಶವನ್ನ ಕೊಡಿ ಅಂತ ಮನವಿಯನ್ನ ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಪ್ರಾಸಿಕ್ಯೂಷನ್ ಯಾವುದೇ ಕಾರಣಕ್ಕೂ ಸಹ ಖುದ್ದು ಹಾಜರಿಗೆ ಅವಕಾಶವನ್ನ ಕೊಡದಂತೆ ವಾದವನ್ನ ಮಾಡಿತ್ತು. ಆಗಸ್ಟ್ 17ಕ್ಕೆ ಆದೇಶವನ್ನ ಕಾಯ್ದಿರಿಸಿದಂತಹ 59ನೇ CCH ಕೋರ್ಟ್ ಏನಿದೆಲ್ಲ ಅದರ ಜಡ್ಜ್ ಆದಂತಹ ಸುಜಾತಾ ಎಂ ದರ್ಶನ್ ಸಲ್ಲಿಸಿದಂತಹ ಅರ್ಜಿಯನ್ನ ಇದೀಗ
ವಜಾ ಮಾಡಿದ್ದಾರೆ. ಒಟ್ಟಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ಹಾಜರಿಗೆ ಇದೀಗ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ವಕೀಲರೊಂದಿಗೆ ಮಾತನಾಡೋದಕ್ಕೆ ಖಾಸಗಿತನದ ವ್ಯವಸ್ಥೆಗೆ ಸಹ ಸೂಚನೆಯನ್ನ ಕೊಟ್ಟಿತ್ತು. ಇನ್ನು ವಕೀಲರೊಂದಿಗೆ ಸಂಪೂರ್ಣ ಸಂವಹನಕ್ಕೂ ಸಹ ಅವಕಾಶವನ್ನ ಸೂಚಿಸಿದೆ. ಇನ್ನು ವಿಸಿ ಹಾಜರಿಯ ವೇಳೆ ಆಡಿಯೋ ವಿಡಿಯೋ ಮತ್ತೆ ಕರೆಕ್ಟ್ ಆಗಿ ಇರಬೇಕು ಅಂತ ಇದೀಗ ಜಿಲ್ಲಾಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನ ಸಹ ಕೊಟ್ಟಿರುವಂತದ್ದು. ಈಗಾಗಲೇ ನಾವೇನ್ ನೋಡ್ತಾ ಇದ್ದೀವಿ, ವಿಡಿಯೋ ಕಾನ್ಫರೆನ್ಸ್ ನಡೀತಾ ಇದೆ, ಅಲ್ಲೂ ಸಹ ಸಾಕಷ್ಟು ರೀತಿಯಲ್ಲಿ ಆಡಿಯೋ ಕರೆಕ್ಟಾಗಿ ಕೇಳಿಸ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ವಿಡಿಯೋಗಳು ಸಡನ್ ಆಗಿ ಸ್ಟ್ರಕ್ ಆಗುವಂಥದ್ದಾಗಿರ್ಬೋದು, ನೆಟ್ವರ್ಕ್ ಇಶ್ಯೂಸ್ ಆಗಿರ್ಬೋದು, ಇವೆಲ್ಲವೂ ಸಹ ಕರೆಕ್ಟಾಗಿರಬೇಕು ಅಂತ ಇದೀಗ ಜಿಲ್ಲಾಧಿಕಾರಿಗಳಿಗೆ ಕೋರ್ಟ್ ಒಂದಷ್ಟು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ನಾವು ನೋಡೋದಾದ್ರೆ ದರ್ಶನ್ ಏನೇ ಮಾಡೋಕೆ ಹೋದ್ರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅದು ಉಲ್ಟಾ ಆಗ್ತಾನೆ ಇದೆ. ಖುದ್ದು ಆ ಕೋರ್ಟ್ ಹಾಜರಿಯನ್ನ ಕೋರಿ ಅರ್ಜಿಯನ್ನ ಹಾಕಿರ್ತಾರೆ, ಅದು ಕೂಡ ವಜಾ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಸೊಳ್ಳೆ ಪರದೆ ಬೇಕು ಅಂತ ಅಂದಿರ್ತಾರೆ, ಅದು ಕೂಡ ಕೊಡೋದಕ್ಕಾಗಲ್ಲ ಅಂತ ಅಂತಾರೆ. ಅದಾದ ನಂತರ ಈಗ ಮಾಫಿ ಸಾಕ್ಷ್ಯದ ಟೆನ್ಷನ್ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕದಲ್ಲಿ ದರ್ಶನ್ ಇರೋ ರೀತಿ ಆಗ್ಬಿಟ್ಟಿದೆ. ಈ ಅಕಸ್ಮಾತ್ ಇವಾಗ ಮಾಫಿ ಸಾಕ್ಷಿ ಹೇಳಿಕೆ ಏನಾದ್ರು ದಿನಾಂಕ ಏನಾದ್ರು ನಿಗದಿ ಆಯಿತು ಅಂತ ಅಂದರೆ ಇದು ಎಲ್ಲೋ ಒಂದು ಕಡೆ ದರ್ಶನ್ ಅವ್ರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದು ಒಡ್ಡುತ್ತಾ ಅನ್ನೋದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆ. ಯಾಕೆ ಅಂತ ಅಂದರೆ ಇವಾಗ ಪ್ರದೂಷ್ ಮಾಫಿ ಸಾಕ್ಷಿಯಾಗಿ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ನಾವು ನೋಡೋದಾದರೆ ಒಟ್ಟಾರೆಯಾಗಿ ಎಲ್ಲವನ್ನೂ ಸಹ ದರ್ಶನ್ ಅವರ ತಲೆ ಮೇಲೆ ಬರ್ತಾ ಇದೆ. ದರ್ಶನ್ ಅವರೇ ರೇಣುಕಾಸ್ವಾಮಿಯ ಎದೆ ಮೇಲೆ ಕಾಲಿಟ್ಟು ಸಿಗರೇಟಿಂದ ಸುಟ್ರು. ಅದೇ ರೀತಿಯಾಗಿ ಪವಿತ್ರ ಗೌಡಗೆ ಚಪ್ಪಲಿಯಿಂದ ಹೊಡೆಯೋಕೆ ಹಿಡಿದು ಸಹ ದರ್ಶನ್ನೇ. ಬೇರೆ ಬೇರೆ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ದಾರೆ, ಬೇರೆ ಬೇರೆ ರೀತಿ ಅವ್ರಿಗೆ ಹೊಡೆದಿದ್ದಾರೆ, ಸಾಯೋ ರೀತಿ ಹೊಡೆದಿದ್ದಾರೆ. ಈ ರೀತಿ ಎಲ್ಲ ಹೇಳಿಕೆಯನ್ನ ಕೊಟ್ಟಿದ್ದ ಪ್ರದೂಷ್. ಏನೋ ಇದೇ ವಿಚಾರಣೆಗೆ ಸಂಬಂಧಪಟ್ಟಂತೆ ಈ ಎಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು, ಈ ಎಲ್ಲ ಹೇಳಿಕೆಗಳನ್ನ ಇಟ್ಕೊಂಡು ಇದೀಗ ದರ್ಶನ್ ಅವ್ರಿಗೆ ಬೇರೆ ರೀತಿ ಏನಾದರೂ ಕೇಸಲ್ಲಿ ಇದಾಗತ್ತಾ, ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಆದ್ರೂ ಸಹ ಈಗಾಗಲೇ ಕೋರ್ಟ್ ಯಾವುದಕ್ಕೂ ಸಹ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಇವೆಲ್ಲವೂ ಸಹ ದರ್ಶನ್ಗೆ ಮತ್ತೆ ಎಲ್ಲಾದ್ರೂ ಒಂದ್ ಕಡೆ ಸಂಕಷ್ಟ ಎದುರಾಗುತ್ತಾ, ಮತ್ತೆ ಟೆನ್ಷನ್ ಶುರು ಆಗುತ್ತಾ ಅನ್ನೋದು ಈಗ ಎಲ್ಲರಲ್ಲೂ ಸಹ ಮೂಡ್ತಾ ಇರುವಂತಹ ಪ್ರಶ್ನೆ. ಒಟ್ಟಾರೆ ಮಾಫಿ ಸಾಕ್ಷಿಗೆ ದಿನಾಂಕ ನಿಗದಿ ಆದ್ರೆ ದರ್ಶನ್ಗೆ ಮತ್ತಷ್ಟು ದೊಡ್ಡ ಸಂಕಷ್ಟ ಎದುರಾಗೋದಂತೂ ಫಿಕ್ಸ್. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.